ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅಂದರೆ ಕರ್ನಾಟಕ ಕೈಪಡೆ ಮಾಡಿದಂಥ ಒಂದು ಮಹಾ ಪ್ಲ್ಯಾನ್ ಒಳಗೆ ರಾಜ್ಯ ಬಿಜೆಪಿಯ ಪಕ್ಷ ಬಿದ್ದು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಹಾಗಾದರೆ ಕಾಂಗ್ರೆಸ್ ಮಾಡಿದಂಥ ಆ ಮಹಾ ಪ್ಲ್ಯಾನ್ ಏನು ಮತ್ತು ತನ್ನ ರಕ್ಷಣೆಗೋಸ್ಕರ ಮಾಡಿಕೊಂಡಂಥ ಪ್ಲ್ಯಾನ್ನಲ್ಲಿ ಕಾಂಗ್ರೆಸ್ ಮಾಡಿದಂಥ ಪ್ಲ್ಯಾನ್ನಲ್ಲಿ ಹೇಗೆ ಬಿಜೆಪಿ ಬಿದ್ದು ವಿಲವಿಲ ಒದ್ದಾಡ್ತಾ ಇದೆ, ಇದರ ಹಿಂದಿನ ರಹಸ್ಯವೇನು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ರಾಜ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತು ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಇದೀಗ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಷಯ. ಆದರೂ ಕೂಡ ಬಿಜೆಪಿ ಒಂದೇ ಒಂದು ಮಾತನ್ನು ಎತ್ತುತ್ತಾ ಇಲ್ಲ, ಪ್ರತಿ ದಾಳಿಯನ್ನು ಮಾಡ್ತಾನೇ ಇಲ್ಲ. ಯಾಕೆ ಹೀಗಾಯಿತು? ಯಾವ ಒಂದು ಪ್ಲಾನ್ ಒಳಗೆ ಬಿಜೆಪಿ ಬಿದ್ದು ವಿಲವಿಲ ಎನ್ನುವಂಥ ಒದ್ದಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ. ಈಗ ಒಂದು ಹಂತಕ್ಕೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಈಗಿನ ಮಟ್ಟದಲ್ಲಿ ಏನೆಲ್ಲ ಒಂದು ಹಗರಣ, ಏನೆಲ್ಲ ಒಂದು ಗೊಂದಲ ಇದೆ ಅನ್ನೋದನ್ನು ನೋಡ್ತಾ ಹೋದ್ರೆ, ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಅನ್ನೋದು ಇಡೀ ಪ್ರಪಂಚವೇ ನಮ್ಮ ಬೆಂಗಳೂರಿನ ಕಡೆಗೆ ಕಣ್ಣು ತೆರೆದು ತಲೆ ತಿರುಗಿ ನೋಡುವಂತೆ ಮಾಡಿದೆ. ನೀವು ಎಲ್ಲೇ ಹೋದರೂ ಕೂಡ ಗುಂಡಿ 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 ಬಿದ್ದದ್ದಲ್ಲ, ಗುಂಡಿ ತೋಡಿದ್ದಂತ ಹೇಳ್ಬೋದು. ಯಾಕಂದರೆ ರಸ್ತೆಯ ಅಕ್ಕಪಕ್ಕ ಕೇಬಲ್ ಲೈನ್ ಮತ್ತು ವಾಟರ್ ಅಥವಾ ಪೈಪ್ಲೈನಿಗೋಸ್ಕರ ಎರಡೂ ಕಡೆ JCB ಮುಖಾಂತರ ಹೊಂಡ ತೋಡಿ ಪೈಪ್ಲೈನ್ ಹಾಕಿ ಅದನ್ನು ಡಾಂಬರೀಕರಣ ಮಾಡದೆ ಹಾಗೆ ಬಿಟ್ಟಿದ್ದರಿಂದ ಅದು ಹೊಂಡವಾಗಿ ಗುಂಡಿಯಾಗಿ ಪರಿಣಮಿಸಿದೆ ಮತ್ತು ಇಡೀ ಬೆಂಗಳೂರು ರಸ್ತೆಯೆಲ್ಲ ಗುಂಡೆಮಯವಾಗಿದೆ. ಒಂದು ಲೆಕ್ಕಾಚಾರ ಪ್ರಕಾರ 5 ಕಿಲೋಮೀಟರ್ ಡಿಸ್ಟೆನ್ಸನ್ನು ಅಥವಾ ಒಂದು ದೂರವನ್ನು ಕ್ರಮಿಸಲಿಕ್ಕೆ ಬರೋಬ್ಬರಿ 1 ಗಂಟೆ ಬೇಕಾಗತ್ತೆ ಅನ್ನೋದು ಇದೀಗ ಸಾಬೀತಾಗ್ತಿದೆ. ಆದರೆ ಬಿಜೆಪಿ ಇದರ ವಿರುದ್ಧ ಮಾತಾಡ್ತಿಲ್ಲ. ಕೆಲವೊಂದು ಪೋಸ್ಟರ್ಗಳನ್ನು ತನ್ನ ಒಂದು ಸಾಮಾಜಿಕ ಬಿಜೆಪಿ ಖಾತೆಯಲ್ಲಿ ಹಾಕೊಂಡು ಅಷ್ಟಕ್ಕೆ ಸುಮ್ಮನೆ ಆಗ್ತಾ ಇದೆ. ಇದು ಒಂದು ವಿಷಯ. ಎರಡನೇದು, 1,30,30,000 ಕೋಟಿ ಅಂತ ದೊಡ್ಡ ಬಜೆಟ್ ಉಳ್ಳಂತ ಒಂದು ಪ್ರಾಜೆಕ್ಟ್ ಇದೆಯಲ್ಲ, ಅಂದರೆ ಗೂಗಲ್ನ AI ಹಬ್ಬನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಕ್ಕೆ ಶಿಫ್ಟ್ ಆದರೂ ಕೂಡ ಅಲ್ಲಿ ಸ್ಥಾಪನೆಯಾಗುವಂಥ ಒಂದು ವಿಚಾರ ಬಂದರೂ ಕೂಡ ಸರ್ಕಾರದ ಮೇಲೆ ಬಿಜೆಪಿ ಯಾವುದೇ ಪ್ರತಿದಾಳಿನ ಮಾಡಿ ಇಲ್ಲ, ನೀವು ತರುವಂಥ ಪ್ರಯತ್ನ ಅಂದರೆ ನಮ್ಮ ಬೆಂಗಳೂರಿಗೆ ತರುವಂಥ ಪ್ರಯತ್ನ ಅಥವಾ ನಮ್ಮ ಕರ್ನಾಟಕಕ್ಕೆ ತರುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ? 3 ವರ್ಷಗಳಿಂದ ಆಂಧ್ರ ಪ್ರದೇಶ ಮತ್ತು ಗೂಗಲ್ ಕಂಪ್ನಿಯ ನಡುವೆ ಒಂದು ಮಾತುಕತೆ ನಡೀತಾ ಇದ್ರೂ ಕೂಡ ಯಾಕೆ ಬೆಂಗಳೂರಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇಲ್ಲ? ಇದು ದೊಡ್ಡ ಮೋಸ ಎನ್ನುವಂಥ ಪ್ರತಿ ವಾಗ್ದಾಳಿಯನ್ನು ಬಿಜೆಪಿ ಮಾಡ್ತಾನೆ ಇಲ್ಲ. ಮೂರನೇದು, 3-4 ತಿಂಗಳಿಂದ, ಕಳೆದ ತಿಂಗಳು 1 ತಿಂಗಳ ಗ್ಯಾರಂಟಿ ಹಣವನ್ನು ಹಾಕಿದ್ದಾರೆ. ಆದರೆ ಇನ್ನೂ 3 ತಿಂಗಳ ಗ್ಯಾರಂಟಿ ಹಣ, ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬರಬೇಕು. ಆದರೂ ಕೂಡ ಕರ್ನಾಟಕದ ಬಿಜೆಪಿ, ರಾಜ್ಯ ಬಿಜೆಪಿ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ. ಗುತ್ತಿಗೆದಾರರು ದೊಡ್ಡ ಬಾಂಬನ್ನೇ ಸ್ಫೋಟ ಮಾಡಿದ್ದಾರೆ, ದೊಡ್ಡ ಬ್ಲಾಸ್ಟ್ ಅನ್ನು ಮಾಡಿದ್ದಾರೆ. ಗುತ್ತಿಗೆದಾರರ ಅಧ್ಯಕ್ಷರಾದಂಥ R. ಮಂಜುನಾಥ್ ಅವರು ಸಚಿವ ಜಮೀರ್ ಅಹಮದ್ ಅವರ ಆಪ್ತರ ವಿರುದ್ಧವೂ ಒಂದು ಗಂಭೀರ ಆರೋಪ ಮಾಡಿ ಭ್ರಷ್ಟಾಚಾರಿ ಆದಂಥ ಒಬ್ಬ ನಿವೃತ್ತ ಇಂಜಿನಿಯರ್ ಅನ್ನ ವಸತಿ ಇಲಾಖೆಯಲ್ಲಿ ಸಲಹೆಗಾರರಾಗಿ ನೇಮಕ ಮಾಡಿದ್ದಾರೆ ಎನ್ನುವಂಥ ಸ್ಫೋಟಕ ಬ್ಲಾಸ್ಟ್ ಸಿಡಿಸಿ ಸುಮಾರು 33,000 ಕೋಟಿಯಷ್ಟು ಹಣ ಗುತ್ತಿಗೆದಾರರಿಗೆ ಸರ್ಕಾರ ಪಾವತಿ ಮಾಡಬೇಕು ಎನ್ನುವಂಥ ಒಂದು ವಿಷಯವನ್ನು ಹೇಳಿ, ಇಲ್ಲ ಒಂದು ವೇಳೆ 33,000 ಕೋಟಿಯನ್ನು ಗುತ್ತಿಗೆದಾರರಿಗೆ ಸರ್ಕಾರ ಹಣ ಪಾವತಿ ಮಾಡಲಿಲ್ಲ ಅಂದರೆ ನಾವು ದೀಪಾವಳಿಯ ನಂತರ ಎಲ್ಲ ಕಾಮಗಾರಿಯನ್ನು ಕೂಡ ನಿಲ್ಲಿಸ್ತೇವೆ ಅನ್ನುವಂಥ ದೊಡ್ಡ ಬ್ಲಾಸ್ಟ್ ಅನ್ನು ಸಿಡಿಸಿದ್ರು ಕೂಡ ಮಂಜುನಾಥ್ ಅವರ ಪರವಾಗಿ ಯಾವುದೇ ಕಾರಣಕ್ಕೂ ಧ್ವನಿ ಎತ್ತುತ್ತಿಲ್ಲ ಬಿಜೆಪಿ ಸರ್ಕಾರ ಮತ್ತು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇಲ್ಲ. ಜೊತೆಗೆ GST ಸರಳೀಕರಣದಿಂದ ಸರ್ಕಾರಕ್ಕೆ ಸರಿಸುಮಾರು 10,000 ಕೋಟಿ ಮೈ ಮೇಲೆ ಎಕ್ಸ್ಟ್ರಾ ಬಿದ್ದಿದೆ. ಹಾಗಾಗಿ ಇಲ್ಲಿ ಕಾಮಗಾರಿ ಕೂಡ ನಿಂತಿದೆ, ಅನೇಕ ಕಾಮಗಾರಿ ಕೂಡ ನಿಂತಿದೆ. ಆದರೂ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇಲ್ಲ. ನೋಡಿ, ಬಿಜೆಪಿ ಸರ್ಕಾರ ಹೋಗ್ಲಿಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಪ್ರಮುಖವಾದಂಥ ಕಾರಣ ಬಿಜೆಪಿ ವಿರುದ್ಧ PCM ಅಥವಾ 40% ಕಮಿಷನ್ ಎನ್ನುವಂಥ ಒಂದು ಆಪಾದನೆ ಮಾಡಿದಂಥ ಗುತ್ತಿಗೆದಾರರು ಈಗ ಅದೇ ಗುತ್ತಿಗೆದಾರರು ಇದೀಗ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ 50-60% ಕಮಿಷನ್ ಇದೆ. ಗುತ್ತಿಗೆದಾರರು ಅಥವಾ ಗುತ್ತಿಗೆಯನ್ನು ಪಡ್ಕೊಳ್ಬೇಕಂದ್ರೆ 60% ಕಮಿಷನ್ ಕೊಡಬೇಕಾಗುತ್ತೆ ಮತ್ತು ಸರ್ಕಾರ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ರೂ ಕೂಡ ಬಿಜೆಪಿಯವರು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳ ಮಕ್ಕಳು, ನಿಮ್ಗೆ 2 ಘಟನೆಯನ್ನು ಹೇಳಬೇಕಂದ್ರೆ, ವಿಧಾನಸೌಧ ಮುಂದೆ ಆದಂಥ RCB ಆಟಗಾರರನ್ನ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮೊಮ್ಮಗವರು ಕಾಣಿಸ್ಕೊಂಡಿದ್ರು. ಜೊತೆಗೆ ಮೊನ್ನೆ ಚಾಮುಂಡೇಶ್ವರಿ ದಸರಾ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ H. ಮಹದೇವಪ್ಪರ ಮೊಮ್ಮಗ ಕೂಡ ಸರ್ಕಾರಿ ಜೀಪ್ನಲ್ಲಿ CM ಅವ್ರ ಜೊತೆ ಇದ್ರು. ಆದರೂ ಕೂಡ ಆ ವಿಷಯವನ್ನ ಪರಿಗಣನೆ ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ದೊಡ್ಡ ವಾಗ್ದಾಳಿಯನ್ನು ಮಾಡುವಂಥ ಹಂತಕ್ಕೆ ಹೋಗಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಿದೆ, ಅಲ್ಲಿ ಉಳಿಲಿಕ್ಕಾಗ್ತಿಲ್ಲ. ಆದರೂ ಕೂಡ ಸರ್ಕಾರ ಅಂದ್ರೆ ಸ್ವಲ್ಪ ಕ್ರಮವನ್ನು ಕೈಗೊಂಡಿದೆ. ಅಂದ್ರೆ 1 ಎಕರೆ 20,000 ಹೀಗೆ ಎಲ್ಲ ಒಂದು ಕ್ರಮ ಕೈಗೊಂಡು ಕೂಡ ಸರ್ಕಾರದ ಮೇಲೆ
ಬಿಜೆಪಿ ವಾಗ್ದಾಳಿಯನ್ನ ಮಾಡ್ತಿಲ್ಲ. ಶಾಲೆಗಳು ಸೋರ್ತಾ ಇವೆ, ಶಿಕ್ಷಕರಿಗೆ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ, PU ಕಾಲೇಜಿನಲ್ಲಿ ಲೆಕ್ಚರ್ಗಳು ಕಡಿಮೆ ಇದ್ದಾರೆ, ಆದರೂ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇಲ್ಲ. ಅದರ ಜೊತೆಗೆ DCM ಮತ್ತು CM ಪಟ್ಟ ಇದೆಯಲ್ಲ, ಅಂದ್ರೆ ಮುಖ್ಯಮಂತ್ರಿ ತಾನಾಗಬೇಕು ಎನ್ನುವಂತ DCM ಹಠ, ಜೊತೆಗೆ ಮುಖ್ಯಮಂತ್ರಿ ತಾನೇ ಇರ್ತೇನೆ ಎನ್ನುವಂತ CM ಹಠ ಇದೆಯಲ್ಲ, ಅದರ ನಡುವೆ ದೊಡ್ಡ ಕಚ್ಚಾಟ, ದೊಡ್ಡ ಒಂದು ಈ ಆಡಳಿತದ ಅಭಿವೃದ್ಧಿಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಕುಂಠಿತ ಆದ್ರೂ ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳ್ತಾ ಇಲ್ಲ. ಯಾಕಂದ್ರೆ ಇದೇ ಸರ್ಕಾರ ಇದೀಗ ತನ್ನ ಎಲ್ಲ ಒಂದು ಗುಂಡಿಗಳನ್ನ, ತನ್ನ ಎಲ್ಲ ಒಂದು ಅನಾಹುತಗಳ ಮುಚ್ಚಾಗಲಿಕ್ಕೆ RSS ಬ್ಯಾನ್ ಎನ್ನುವಂತ ಒಂದು ಬಾಣವನ್ನು ಬಿಟ್ಬಿಡ್ತು. ಯಾವಾಗ ಬಿಜೆಪಿಯ ಮೂಲವಾದಂತ RSSಗೆ ಯಾವಾಗ ಬಾಣ ಬಿಡ್ತಲ್ಲ ಕಾಂಗ್ರೆಸ್ ಸರ್ಕಾರ, ಆಗ ಇವೆಲ್ಲವನ್ನು ಮರೆತು, ನಾನು ಹೇಳಿದಂತ 10-12 ವಿಷಯಗಳನ್ನ ಮರೆತು, ಗುಂಡಿ ಇರ್ಬೋದು, ಬೇರೆ ಬೇರೆ ಗ್ಯಾರಂಟಿ ಹಣ ಇರ್ಬೋದು, ಸಾಲಿಗಳ ವಿಷಯ ಆಗಿರ್ಬೋದು, ಎಲ್ಲ ವಿಷಯಗಳನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ವಿರುದ್ಧ ಎಲ್ಲರೂ ಕೂಡ ಬಿಜೆಪಿಯ ಪ್ರತಿ ಕಾರ್ಯಕರ್ತರು, MLA, MP, ಪ್ರತಿ ರಾಜಕಾರಣಿ ಕೂಡ ಕಾಂಗ್ರೆಸ್ ಮೇಲೆ ಮುಗಿ ಬೀಳಿಸಿ ಶುರುವಾದ್ರು. ಇದು ಬೇಕಾಗಿತ್ತು ಕಾಂಗ್ರೆಸ್ಸಿಗೆ ಗೊತ್ತಿತ್ತು. ಯಾವುದೇ ಒಂದು ತನ್ನ ದುರಾಡಳಿತವನ್ನ, ತನ್ನ ಒಂದು ಆಡಳಿತದಲ್ಲಿ ಆದಂತಹ ಒಂದು ನಕಾರಾತ್ಮಕತೆಯನ್ನು ಮುಚ್ಚಾಕ್ಲಿಕ್ಕೆ ಬಿಜೆಪಿಯ ಮೂಲಕ್ಕೆ ನಾವು ಬಾಣವನ್ನು ಬಿಟ್ರೆ ಬಿಜೆಪಿ ಅದರ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಮತ್ತು ಈ ವಿಷಯವೆಲ್ಲ ಡೈವರ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮಹಾ ಪ್ಲಾನ್ ಅನ್ನು ಮಾಡಿತ್ತು. ಆ ಮಹಾ ಪ್ಲಾನ್ ಅನ್ನ ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಹತ್ರ ಒಂದು ಲೆಟರ್ ಬರೆಸಿತು. ಅದಾದ ನಂತರ BK ಹರಿಪ್ರಸಾದ್ ಅವರ ವಿರುದ್ಧ RSS ವಿರುದ್ಧ ಮುಗಿಬೀಳಲಿಕ್ಕೆ ಅತ್ಯಂತ ಹರಿತವಾದ ಭಾಷೆಯಲ್ಲಿ ಮುಗಿಬೀಳುವಂತ ಒಂದು ಸೂಚನೆಯನ್ನು ಕೊಡ್ತು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಹರಿಪ್ರಸಾದ್ ಅವರು ಮಾಡಿದಂತ ಈ ಮಹಾ ಪ್ಲಾನ್ ಇದೆಯಲ್ಲ, ಅದರ ಸುಳಿಯಲ್ಲಿ ಬಿಜೆಪಿ ಅಕ್ಷರಶಃ ಸುಳುಕಿ ಒದ್ದಾಡ್ತಾ ಇದೆ. ಜೊತೆಗೆ ಆ ಒದ್ದಾಡೋದ್ರಿಂದಲೇ ಕೂಡ ಇದೀಗ ಆ ಇಬ್ಬರು ರಾಜಕಾರಣಿಗಳ ವಿರುದ್ಧ, ಅಂದ್ರೆ BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿ ದಾಳಿಯನ್ನು ಮಾಡ್ತಿದೆ. ಪ್ರತಿಯೊಬ್ಬರು ಕೂಡ ದಾಳಿಯನ್ನು ಮಾಡ್ತಿದ್ರೆ, ಈ ದಾಳಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಅಡೆತಡೆ ಆಗಿರ್ಬೋದು, ಅದು ಗ್ಯಾರಂಟಿ ಹಣ ಆಗಿರ್ಬೋದು, ರಸ್ತೆ ಗುಂಡಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಆದಂತ ಭ್ರಷ್ಟಾಚಾರ ಆಗಿರ್ಬೋದು, ಎಲ್ಲವೂ ಕೂಡ ಮರೆತು ಹೋಗ್ಬಿಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಈ ಮಹಾ ಪ್ಲಾನ್ ಸಕ್ಸಸ್ ಆಗಿದೆ ಮತ್ತು ಆ ಒಂದು ಸುಳಿಯಲ್ಲಿ ಇದೀಗ ಬಿಜೆಪಿ ಕೂಡ ಬಿದ್ದು ವಿಲ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ, ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದು, ಆಡಳಿತ ಆಗಿರ್ಬೋದು, ಗುಂಡಿ ಆಗಿರ್ಬೋದು, ಗ್ಯಾರಂಟಿ ಹಣ ಆಗಿರ್ಬೋದು, ಹೀಗೆ ಭ್ರಷ್ಟಾಚಾರದ ವಿರುದ್ಧ ಮುಗಿಬೀಳಬೇಕಾದಂತ ಬಿಜೆಪಿ RSS ಅನ್ನುವಂತ ಒಂದೇ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಇದೀಗ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದೆ. ಓಕೆ, RSS ಅನ್ನ ಬ್ಯಾನ್ ಮಾಡ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಸರ್ಕಾರ ಬರುತ್ತೆ, ನೀವು ಚೆನ್ನಾಗಿ ಹೋರಾಟ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಸರ್ಕಾರ 2028ಕ್ಕೆ ಬರುತ್ತೆ. ಅದಾದ ನಂತರ ನೀವು ಅದನ್ನ ಬ್ಯಾನ್ ತೆರವುಗೊಳಿಸಬಹುದು. ಅಷ್ಟು ಒಂದು ಸೂಕ್ಷ್ಮತೆ ಇಲ್ಲದ ಬಿಜೆಪಿ ಇದೀಗ RSS ಬ್ಯಾನ್ ಎನ್ನುವಂತ ಒಂದೇ ಒಂದು ವಾಗ್ದಾಳಿನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುತ್ತದೆ. ಈ ಮುಖಾಂತರ ಸರ್ಕಾರವನ್ನು ಸೇಫ್ ಮಾಡುವ ಹಂತಕ್ಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಸರ್ಕಾರದಲ್ಲಿ ಅತ್ಯಂತ ದೊಡ್ಡದಂತ ಗೊಂದಲ ಇದೆ. DCM ತಾನಾಗಬೇಕು, CM ತಾನಾಗಬೇಕು ಅನ್ನುವಂತ ಒಂದು ಹಠಕ್ಕೆ DK ಶಿವಕುಮಾರ್ ಬಂದಿದ್ದಾರೆ. ಆ ವಿಷಯವನ್ನು ಎತ್ಕೊಂಡು ಹೋರಾಡಬಹುದಿತ್ತು. ರಸ್ತೆಗಳೆಲ್ಲ ಗುಂಡಿ ಆಗ್ಬಿಟ್ಟಿದೆ. ಆ ವಿಷಯವನ್ನು ಹೊತ್ಕೊಂಡು ಇಟ್ಕೊಂಡು ನೀವು ಇಡೀ ರಾಜ್ಯದ ಅಂತ ಪ್ರವಾಸ ಮಾಡಬಹುದಿತ್ತು ಅಥವಾ ಪ್ರತಿಭಟನೆ ಮಾಡಬಹುದಿತ್ತು. ಅದು ಮಾಡ್ತಿಲ್ಲ. ಸುಮಾರು 1,30,30,000 ಕೋಟಿ ಹಣ ಇರುವಂತ ಆ ಬಜೆಟ್ನ ಅಥವಾ ಆ ಒಂದು ಹಣದಲ್ಲಿ ನಿರ್ಮಾಣವಾಗ್ತಿರುವಂತಹ 30,000 ಜನರಿಗೆ ಉದ್ಯೋಗವನ್ನು ಕಲ್ಪಿಸುವಂತ AI ಹಬ್ ವಿಶಾಖಪಟ್ಟಣದಲ್ಲಿ ಸ್ಥಾಪನೆ ಆಗ್ತಿದೆ. ಅದರ ವಿರುದ್ಧ, ಸರ್ಕಾರದ ವಿರುದ್ಧ ಯಾಕೆ ನೀವು ಪ್ರಯತ್ನ ಪಡ್ತಿಲ್ಲ ಅನ್ನುವಂತ ಒಂದೇ ಒಂದು ಮಾತಾಡ್ತಿಲ್ಲ. ಚಿಕ್ಕ ಪುಟ್ಟವರು, ದೊಡ್ಡವರು, ಸಣ್ಣ ಪುಟ್ಟ ಒಂದೇ ಒಂದು ಮಾತಿನಲ್ಲಿ ಅದನ್ನು ಮುಗಿಸ್ಬಿಡ್ತಾರೆ. ಹೀಗೆ ಅನೇಕ ಹಗರಣಗಳು, ಅನೇಕ ಭ್ರಷ್ಟಾಚಾರಗಳು, ಅನೇಕ ವಿಷಯಗಳು ಇದ್ರೂ ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ಯಾವುದೇ ಕಾರಣಕ್ಕೂ ಹೋರಾಡ್ತಾ ಇಲ್ಲ. ಇಲ್ಲಿ ಮತ್ತೊಂದನ್ನು ಗಮನಿಸಬೇಕಾಗಿದೆ. ಯಾಕಂದ್ರೆ ಗ್ಯಾರಂಟಿ ವಿರುದ್ಧ ಪ್ರತಿ ತಿಂಗಳು ನೀವು ಗ್ಯಾರಂಟಿ ಹಣವನ್ನು ಹಾಕಲೇಬೇಕು ಎನ್ನುವಂತ ಮಾತನ್ನು ಕೂಡ ಬಿಜೆಪಿ ಹೇಳ್ತಾ ಇಲ್ಲ. ಯಾಕಂದ್ರೆ ಮುಂದೆ ಒಂದು ವೇಳೆ ಬಿಜೆಪಿ ಬಂದರೂ ಕೂಡ ಬಿಜೆಪಿಗೂ ಅದೇ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಯಾಕಂದ್ರೆ 10,000 ಕೋಟಿ GST ಸರಳೀಕರಣದಿಂದ ಹೆಚ್ಚಿನ ಹೊರೆ ಬಿದ್ದಿದೆ ಮತ್ತು ಗ್ಯಾರಂಟಿಗಳಿಗೆ 60,000 ಕೋಟಿ ಈಗ ಬೇಕಾಗುತ್ತೆ. ಮುಂದಿನ ಸರ್ಕಾರಗಳು ಮುಂದೆ ಚುನಾವಣೆ ಎದುರಾದಾಗ, 2028 ಚುನಾವಣೆ ಎದುರಾದಾಗ ಬಿಜೆಪಿ ಕೂಡ ಗ್ಯಾರಂಟಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗ್ಯಾರಂಟಿ ಘೋಷಣೆ ಮಾಡಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರವೂ ಬರಲ್ಲ ಎನ್ನುವಂತ ಪರಿಸ್ಥಿತಿ ಕೂಡ ಇದೆ. ಕರ್ನಾಟಕ ಅಂತ ಇಡೀ ನಮ್ಮ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರ ಕೂಡ ಬರಲ್ಲ ಎನ್ನುವಂತ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ಗ್ಯಾರಂಟಿ ಹಣ 2,000 ಕೊಡ್ತಿದ್ರೆ ಕಾಂಗ್ರೆಸ್ನವರು, ಬಿಜೆಪಿ ಸರ್ಕಾರ ಬರ್ಬೇಕಂದ್ರೆ ಅದು 2,500 ತನಕ ಹೆಚ್ಚು ಮಾಡಲೇಬೇಕಾಗುತ್ತೆ. ಒಂದ್ ವೇಳೆ ಅದು 2,500 ಆಯ್ತು ಎನ್ನುವ ಮಟ್ಟಕ್ಕೆ ಹೋದ್ರೆ ಈಗಿನ 60,000 ಕೋಟಿ ಇರುವಂತ ಗ್ಯಾರಂಟಿ ಹಣದ ಬಜೆಟ್ 70,000 ಕೋಟಿ ಆಗಬಹುದು. ಆಗ ಬಿಜೆಪಿ ಪಕ್ಷ ಬಂದರೂ ಕೂಡ ಬಿಜೆಪಿಗೆ ದೊಡ್ಡ ಹೊರೆಯಾಗುತ್ತೆ ಮತ್ತು ಪ್ರತಿ ತಿಂಗಳು ಕೂಡ ಹಣವನ್ನು ಪಾವತಿ ಮಾಡ್ಲಿಕ್ಕೆ ಆಗಲ್ಲ. ಇವೆಲ್ಲವೂ ಕೂಡ ಬಿಜೆಪಿ ಗೊತ್ತಿದೆ. ನಮ್ಮ ಸರ್ಕಾರ ಬಂದರೂ ಕೂಡ ಈಗಿನ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸಫಲ ಮಾಡಬೇಕು ಅಥವಾ ಹಣ ಹಾಕ್ಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ ಎನ್ನುವಂತ ಮುಂದಾಲೋಚನೆಯ ಕಾರಣದಿಂದಾಗಿ ಬಿಜೆಪಿ ಕೂಡ ಈಗ ಗ್ಯಾರಂಟಿ ಹಣದ ವಿರುದ್ಧ ಹೋರಾಡ್ತಾ ಇಲ್ಲ, ರಸ್ತೆ ಗುಂಡಿ ವಿರುದ್ಧ ಹೋರಾಡ್ತಾ ಇಲ್ಲ,
ಶಾಲೆಗಳ ಸೋರ್ತಾ ಇದೆ, ಅದ್ರ ವಿರುದ್ಧ ಹೋರಾಡ್ತಿಲ್ಲ. PU ಕಾಲೇಜ್ನಲ್ಲಿ ಲೆಕ್ಚರ್ಗಳಿಲ್ಲ, ಒಂದು ಕಾಲೇಜ್ನಲ್ಲಿ 6 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಇತ್ತಂದ್ರೆ ಅದರಲ್ಲಿ 2 ಲೆಕ್ಚರ್ಗಳು ಮಾತ್ರ ಇರ್ತಾರೆ. ಡೆಪ್ಯುಟೇಷನ್ ಮುಖಾಂತರ ಒಂದು ಪಾಠ ಮಾಡ್ತಾರೆ, ಮತ್ತೊಂದು ಕಾಲೇಜಿಗೆ ಹೋಗ್ತಾರೆ. ಇವೆಲ್ಲ ಸಮಸ್ಯೆ ಇದ್ರೂ ಕೂಡ ಕೇವಲ ಒಂದೇ ಒಂದು ವಿಷಯನ ಇಟ್ಕೊಂಡು RSS ಬ್ಯಾನ್ ಅನ್ನುವಂಥ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು BJP ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಿದೆ. ಕಾಂಗ್ರೆಸ್ಸು ಕೂಡ ಅದೇ ಬೇಕಿತ್ತು. ನೀವು ಎಲ್ಲ ಈ ಡೆವಲಪ್ಮೆಂಟ್ ವಿಷಯವನ್ನು ಬಿಟ್ಕೊಂಡು ನಮ್ಮ RSS ವಿಷಯವನ್ನು ಮಾತ್ರ ಇಟ್ಟು ನಮ್ಮ ಮೇಲೆ ದಾಳಿ ಮಾಡಿ ಅದು ನಮ್ಗೆ ಏನು ಫರಕ್ ಬೀಳುವುದಿಲ್ಲ ಅಥವಾ ನಮ್ಗೆ ಏನು ಡಿಫರೆನ್ಸ್ ಆಗಲ್ಲ ಅನ್ನುವಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ RSS ಬಾಣವನ್ನು ಬಿಡ್ತು. ಆ ಬಾಣದ ಸುಡಿಯಲ್ಲಿ ಸಿಕ್ಕು ಬಿದ್ದಂತ BJP ಇದೀಗ ವಿಲ ಒದ್ದಾಡ್ತದೆ. ಈಗಲಾದ್ರೂ ಕೂಡ ಆ RSS ವಿಷಯವನ್ನು ಬಿಟ್ಕೊಂಡು ಸರ್ಕಾರದವ್ರು ಏನೇ ಮಾಡಲಿ, ಏನೇ ಆ ಪ್ರಕಟಣೆ ಹೊರಡಿಸಲಿ, ಯಾವುದೇ PDOನ ಅಮಾನತುಗೊಳಿಸಲಿ, ಅವೆಲ್ಲವನ್ನು ಬಿಟ್ಕೊಂಡು ನೀವು ಸರ್ಕಾರದ ಡೆವಲಪ್ಮೆಂಟ್ ವಿಚಾರದಲ್ಲಿ ವಾಗ್ದಾಳಿ ಮಾಡಿಲ್ಲ ಅಂದ್ರೆ ಇದೀಗ ಈಗಿನ ಪರಿಸ್ಥಿತಿಗಿಂತ ಮತ್ತು ನಿಮ್ಮ ಪಕ್ಷದ ಪರಿಸ್ಥಿತಿ ಕುಗ್ಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.